ಮಲಯಾಳಂ ಭಾಷಾ ಮಸೂದೆಯನ್ನು ಮಂಡಿಸಿ ಕರ್ನಾಟಕ ಅಂದ್ರೆ ಕಾಸರಗೋಡಿನಲ್ಲಿರ್ತಕ್ಕಂಥ ಕನ್ನಡ ಶಾಲೆಯವರು ಕೂಡ ಮಲಯಾಳಂ ಕಡ್ಡಾಯವಾಗಿ ಕಲಿಬೇಕು ಅನ್ನುವಂತ ಒಂದು ಮಸೂದೆ ತಂದಿದ್ದಾರೆ. ಇದು ಭಾಷಾ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಅವರವರ ರಾಜ್ಯದ ಭಾಷೆಗಳನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಸಹಜವಾಗಿ ನಡೀತಾನೆ ಇರ್ತದೆ. ಆದರೆ ಇವತ್ತು ಕಾಸರಗೋಡು ಕರ್ನಾಟಕದ ಒಂದು ಭಾಗ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನಮ್ಮ ಪ್ರತಿಪಾದನೆ. ಆದರೆ ಅಲ್ಲಿಗೆ ಕನ್ನಡಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಆ ಸರ್ಕಾರದ ಕೆಲಸ. ಬಹುಶಃ ಇವತ್ತು ಏನು ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಗಡಿ ಭಾಗದಲ್ಲಿ ಉತ್ತಮವಾದಂತಹ ವಾತಾವರಣ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇರಳ ಮತ್ತು ಕರ್ನಾಟಕ ಎರಡೂ ಕೂಡ ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಕೊಂಡಿದೆ. ಈ ಬಾಂಧವ್ಯಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಅಲ್ಲಿನ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದು ಸರಿ ಇಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಚುನಾವಣಾ ದೃಷ್ಟಿಯಿಂದನೇ ಮಾಡಿರ್ತಕ್ಕಂಥದ್ದು. ಈಗ ಮಾಡಬೇಕು ಅಂತ ಅಂದ್ರೆ ಕಳೆದ 10 ವರ್ಷಗಳಿಂದನೂ ಕೂಡ ಅವರದೇ ಅಧಿಕಾರದಲ್ಲಿದ್ರು. ಸೊ ಕನ್ನಡ ಮೊದಲಿಂದನೂ ಕೂಡ ಅಲ್ಲಿ ಮೊದಲನೇ ಭಾಷೆಯಾಗಿ ಅಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಕಲಿತಾ ಇದ್ದಾರೆ. ಸೊ ಅವರು ಮಲಯಾಳಂ ಕಲಿಬೇಡಿ, ಅವ್ರ ರಾಜ್ಯದಲ್ಲಿ ಕಲಿಸಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಕನ್ನಡಿಗರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವರನ್ನ ನಿಯಮಗಳು ಇರಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಾನು ಅದನ್ನೇ ಹೇಳ್ತಾ ಇರೋದು. ಕರ್ನಾಟಕ, ಕೇರಳ ಎರಡೂ ಕೂಡ ಒಂದು ಉತ್ತಮವಾದಂತ ಬಾಂಧವ್ಯವನ್ನ ಇಟ್ಕೊಂಡಿದೆ. ಆ ಬಾಂಧವ್ಯಕ್ಕೆ ಯಾವುದೇ ತರದ ಧಕ್ಕೆ ಆಗದೆ ಇರೋ ರೀತಿ ನೋಡ್ಕೋಬೇಕು. ಇದು ಏನಾಗುತ್ತೆ ಅಂತ ಅಂದ್ರೆ ಒಂದೊಂದೇ ಆಡ್ ಆಗ್ತಾ ನಮ್ಮಲ್ಲಿ ಇರ್ತಕ್ಕಂಥ ಮಲಯಾಳಂ ಭಾಷಿಕರ ಮೇಲೆ ಬೇರೆ ರೀತಿಯ ಪರಿಣಾಮಗಳು ಬೀರ್ತದೆ. ಅದಕ್ಕೆ ಅವಕಾಶ ಕೊಡಬಾರದು. ಆ ದೃಷ್ಟಿನಲ್ಲಿ ಅಲ್ಲಿನ ಸರ್ಕಾರ ತೀರ್ಮಾನಗಳನ್ನು ಮಾಡಬೇಕು. ವಿಚಾರದಲ್ಲಿ ವೇಣುಗೋಪಾಲ್ ಎಂಟ್ರಿ ಆಗಿದ್ರು ಸರ್. ಈ ವಿಚಾರದಲ್ಲಿ ಅವರು ಮಧ್ಯಪ್ರವೇಶ ಮಾಡಬೇಕು ಅಂತ ಬಯಸ್ತೀರಾ? ಸಜೆಷನ್ ಕೊಡ್ಲಿ ಅವರು ಅಂತೀರಾ? ವೇಣುಗೋಪಾಲ್ ಅವರು ಸರ್ಕಾರ ಆಡಳಿತದಲ್ಲಿದ್ರೆ ಹೇಳಬಹುದಾಗಿತ್ತು. ವೇಣುಗೋಪಾಲ್ ಅವರು ಆಡಳಿತದಲ್ಲಿ ಇಲ್ಲ. ಅವರು ಅಲ್ಲಿ ಏನು ಅದರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರೆ ಗೊತ್ತಿಲ್ಲ. ಬಟ್ ಉತ್ತಮವಾದಂತಹ ಬಾಂಧವ್ಯ ಕಾಪಾಡಲಿಕ್ಕೆ ವೇಣುಗೋಪಾಲ್ ಅವರು ಕೂಡ ಒತ್ತಾಯ ಮಾಡಬಹುದು. ಕೇರಳ ವಿಚಾರ ಬಂದಾಗ ನಮ್ಮ ಸರ್ಕಾರ ಸಾಫ್ಟ್ ಕಾರ್ಡ್ ಪರಿಹಾರ ಕೊಡ್ತಾ ಇರ್ಬೋದು ಅಥವಾ ಮಾತಾಡಿದ ಇಲ್ಲಿ ಮನೆಗಳನ್ನೆಲ್ಲ ಕೊಟ್ರಿ. ಆದ್ರೆ ನಮ್ಮ ರಾಜ್ಯದ ವಿಚಾರ ಬಂದಾಗ ಈ ರೀತಿ ಭಾವನಾತ್ಮಕವಾಗಿ ಕೆಲಸ ಆಗ್ತಾ ಇದೆ. ಅದನ್ನೇ ಹೇಳಿದೆ ನಾನು ನಿಮಗೆ. ಕರ್ನಾಟಕ, ಕೇರಳ ಯಾವತ್ತು ಘರ್ಷಣೆಗಳನ್ನ ಇಂದಿನ ದಿನಗಳಿಂದ ಇತಿಹಾಸದಿಂದ ಕೂಡ ಯಾವತ್ತೂ ಕೂಡ ನಾವು ಮಾಡ್ಕೊಂಡು ಬಂದವರು. ಸಾಕಷ್ಟು ಕೇರಳ ಭಾಷಿಕರು ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ಜೊತೆಗೆ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳು ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಸೊ ಆ ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಕೊಂಡಿರುವಂತಹ ಸಂದರ್ಭದಲ್ಲಿ ಇಂಥ ಸಣ್ಣ ವಿಚಾರಗಳು, ನಾವು ಮಲಯಾಳಂ ಕಲಿಸಬೇಡಿ ಅಂತ ಹೇಳಿ ಹೇಳ್ತಾ ಇಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ ಕನ್ನಡಿಗರನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅವರಿಗೆ ಒತ್ತಾಯವನ್ನ ಮಾಡಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.